ನಮಸ್ಕಾರ ರೀಪ ಎಲ್ಲರಿಗೂ. ಈಗ ರಾಜ್ಯ ನೋಡುವುದು 19ನೇ ತಾರೀಕು ಅಕ್ಟೋಬರ್ DCC ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ. ಎಲ್ಲರ ಕಣ್ಣು ಈಗ ಬೆಳಗಾವಿ ಜಿಲ್ಲೆಯತ್ತ, ಈಗಾಗಲೇ ಹುಕ್ಕೇರಿಯ ಕಣ್ಣು ಹೊರಳಿಸಿ ಈಗ ಬೆಳಗಾವಿ ಜಿಲ್ಲೆಯತ್ತ ಕಣ್ಣು ತಿರುಗಿದು. ಹುಕ್ಕೇರಿಯಲ್ಲಿ ರಮೇಶ್ ಕತ್ತಿಗೆ ಎಂಥ ಬಿಗ್ ಟಾನಿಕ್ ಸಿಕ್ತು. ಆ ಬಿಗ್ ಟಾನಿಕ್ದಿಂದ ಈಗ ನಾನು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿಯೇ ಈಗ ನಾನು ಎಲ್ಲದರಲ್ಲಿಯೂ ಪಾಲ್ಗೊಳ್ತೀನಿ, ಪ್ರತಿಯೊಂದರಲ್ಲಿ ಭಾಗವಹಿಸ್ತೀನಿ ಅಂಥೇಳಿ ರಮೇಶ್ ಕತ್ತಿ ದೈನಂದಿನವಾಗಿ ರಮೇಶ್ ಕತ್ತಿ, ಪೃಥ್ವಿ ಕತ್ತಿ, ಪವನ್ ಕತ್ತಿ, ನಿಖಿಲ್ ಕತ್ತಿ ಭಾಳ ಖುಷಿದಾಗದಾರ್ರಿ. ಆದರೆ ಅದಕ್ಕೆ ಟಾಂಗ ಕೊಟ್ಟಾರ ಉಸ್ತುವಾರಿ ಮಂತ್ರಿಗಳು. ಈಗ ಔಟ್ ಆಫ್ ಆರ್ಡರ್ ಆಗತೈತಿ. ಇದು ಸೀಮಿತ, ಇದು ರಾಜ್ಯ ನೋಡುವಂಥ ಚುನಾವಣೆ ಅಲ್ಲ, ಇದು ಸೀಮಿತ ತಾಲೂಕು ಮಟ್ಟಕ್ಕೆ ಇದ್ದಂಥ ಚುನಾವಣೆ. ಈ ಚುನಾವಣೆಯಲ್ಲಿ ಇದು ಬಹಳಷ್ಟು ಗಮನ ಹರಿಸಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ಬರುವ ಚುನಾವಣೆಗಳಲ್ಲಿ ನಾವು ರಾಜ್ಯ ನೋಡುವಂಗೆ ಮಾಡ್ತೀವಿ ಅಂತಾರ ಇದೆ ಸತೀಶ್ ಜಾರಕಿಹೊಳಿ. ಆದರೆ ಇಲ್ಲಿ ಗುಪ್ತ ಮೀಟಿಂಗುಗಳು ಬಹಳ ನಡೆದಾವ. ವಿರೋಧಿಗಳಾದಂಥ ಸತೀಶ್ ಜಾರಕಿಹೊಳಿ ಮತ್ತು ಜಾರಕಿಹೊಳಿ ಗುಂಪಿಗೆ ಟಕ್ಕರ್ ಕೊಡುವ ಸಲುವಾಗಿ ಈಗಾಗಲೇ ರಣತಂತ್ರ ಹೆಣೆಯಾಗತ್ತಾರ. ರಮೇಶ್ ಕತ್ತಿ ಸುಮ್ಮ ಕೂತಿಲ್ಲ, ಎಲ್ಲರ ಜೊತೆ ನಿಕಟ ಸಂಪರ್ಕ ಇಟ್ಟುಕೊಂಡು ದೈನಂದಿನವಾಗಿ ಫೋನಿನ ಮುಖಾಂತರ ಎಲ್ಲರನ್ನ ಒಗ್ಗೂಡಿಸಿ ಈ ಜಾರಕಿಹೊಳಿ ಸಾಮ್ರಾಜ್ಯವನ್ನ ಹೆಂಗ ಹತ್ತಿಕ್ಕಬೇಕು ಅನ್ನುವ ರಣತಂತ್ರ ಮಾತ್ರ ಹೆಣ್ಯಾಕತಾರ ಇದೆ ರಮೇಶ್ ಕತ್ತಿ. ರಮೇಶ್ ಕತ್ತಿಗೆ ಒಂದು ಬಲ ಸಿಕ್ತು. ಈಗ ಹುಕ್ಕೇರಿ ತಾಲೂಕಿನಲ್ಲಿ ನನ್ನ ಸಾಮ್ರಾಜ್ಯ ಪ್ರಾರಂಭ ಆಯಿತು. ಇನ್ನು 28ರ ಶಾಸಕ ಸ್ಥಾನದಲ್ಲಿಯೂ ನಾನು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತೀನಿ. ಅದಕ್ಕೆ ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಒಂದು ಮಾತು ಹೇಳಿದರು, ರಾಜ್ಯದ ಲಿಂಗಾಯತ ಸಮುದಾಯ ಒಂದಾದರೆ ದೇಶ ನಡೆಸ್ತೀರಿ ಅಂತ ಹೇಳಿ. ಹಂಗಾದ್ರೆ ಲಿಂಗಾಯತರು ಒಂದಾಗಬೇಕಿರಲ್ಲ, ಲಿಂಗಾಯತರು ಒಂದಾಗೋದಿಲ್ರಿ. ಅವ್ರವ್ರಲ್ಲೇ ಭಿನ್ನಾಭಿಪ್ರಾಯ, ಅವ್ರವ್ರಲ್ಲೇ ಟೀಕೆ ಟಿಪ್ಪಣಿ ಮಾಡ್ಕೋತ ಅವ್ರವ್ರಲ್ಲೇ ಕಾಲು ತುಳಿದು ಯಾವ ಬೆಳೆಯಾಕತ್ತಾನ ಅವ್ನು ಜಗ್ಗುದು ಮಾಡೋದು ಮಾಡ್ತೀರಿ. ಅದರ ಸಲುವಾಗಿ ರಾಮಕೃಷ್ಣ ಹೆಗಡೆ ಚತುರ ರಾಜಕಾರಣಿ, ದೇಶ ಕಂಡ ಅಪರೂಪದ ರಾಜಕಾರಣಿ, ಒಂದು ಮಾತು ಹೇಳಿದರು, ಲಿಂಗಾಯತರು ಒಂದಾದರೆ ದೇಶ ನಡೆಸ್ತೀರಿ ಅಂತೇಳಿ. ಆದರೆ ಒಂದಾಗಬೇಕು. ಯಾವಾಗ ಒಂದಾಗ್ತೀರಿ? ಒಂದಾಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಹಿಂದದ ಮತಗಳನ್ನು ಕ್ರೋಢೀಕರಣ ಮಾಡುವ ಸಲುವಾಗಿ ಜಾರಕಿಹೊಳಿ ಸಾಮ್ರಾಜ್ಯ ಅಹಿಂದದ ಮೇಲೆ ಬಹಳಷ್ಟು ನಂಬಿಕೆ ಇಟ್ಟದ್ದು. ಅಹಿಂದ ಯಾವಾಗಲೂ ಅವರ ಬೆನ್ನೈತಿ. ಆ ಅಹಿಂದ ಜನರಿಗೂ ಸಹಿತ ಒಳ್ಳೊಳ್ಳೆಯ ಹುದ್ದೆಗಳನ್ನು ಕೊಟ್ಟು ಅವರಿಗೂ ಸಹಿತ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕಲ್ರಿ ಜಾರಕಿಹೊಳಿ ಸಹೋದರರೇ. ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಇವತ್ತು ರಾಜ್ಯ ನೋಡಿದ್ರಿ, ಕೇವಲ PLD ಬ್ಯಾಂಕಿನಿಂದ ಸರ್ಕಾರ ಬಿದ್ದು ಹೋಯಿತು. ಇನ್ನು DCC ಬ್ಯಾಂಕಿನಿಂದ ಏನು ಅನಾಹುತ ಆಗತೈತಿ ಗೊತ್ತಿಲ್ಲ. ವಿದೇಶ ಪ್ರವಾಸ ಮಾಡಿಕೊಂಡು ಬಂದಂತ ಹುಲಿ ರಮೇಶ್ ಜಾರಕಿಹೊಳಿಗೆ ಭಾಳ ಆಕ್ಟಿವ್ ರೀ. ಬಂದ ತಕ್ಷಣ ದಸರಾ ಶುಭಾಶಯ ಎಲ್ಲರಿಗೂ ಕೊಟ್ಟಾರ, ಅನೇಕ ಕಾರ್ಯಕ್ರಮಗಳನ್ನು ಮುಗಿಸ್ಯಾರ. ಈಗಾಗಲೇ ಅನೇಕ ದೇವತಾನುದೇವತೆಗಳ ಧರ್ಮದರ್ಶನಗಳನ್ನು ಮಾಡಿದಾರ. ಕೊಲ್ಹಾಪುರ ಮಹಾಲಕ್ಷ್ಮಿ ಆಶೀರ್ವಾದ ತೆಗೆದುಕೊಂಡು ಆ ಹುಲಿ ಈಗ ಅಖಾಡಕ್ಕೆ ಇಳಿದೈತಿ. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರೊಂದು ಮಾತು ಹೇಳ್ತಾರ, ಈಗ ಈ ಚುನಾವಣೆ ಆದಮೇಲೆ ಮುಂದಿನ ಚುನಾವಣೆಗೆ ಅವರೇ ಬೇಕು, ಅವರು ಬರ್ತಾರ. ಅವ್ರು ಬಂದ ಮೇಲೆ ಇನ್ನು ರಣತಂತ್ರ ಹೆಣಿತಾರ. ಇನ್ನು ಯಾವ ದಿಕ್ಕು ದೆಸೆ ತೆರಗತೈತಿ ಇದು DCC ಬ್ಯಾಂಕಿನ ಚುನಾವಣೆ. ಈಗಾಗಲೇ 12 ನಮ್ಮ ಬುಟ್ಟಿಗೆ ಅಂತೇಳಿ ಬಾಲಚಂದ್ರ ಜಾರಕಿಹೊಳಿ ಘೋಷಣೆ ಮಾಡಿದ್ದು ಈಗ ಇತಿಹಾಸ. ಇನ್ನು ಹುಕ್ಕೇರಿ ಚುನಾವಣೆ ಆದ ಮೇಲೆ ಈಗ ಮತ್ತೆ ರಮೇಶ್ ಕತ್ತಿ ತನ್ನ ಮೀಸೆಯನ್ನು ತಿರುಗಿಸುತ್ತಾ ಜನಾಭಿಪ್ರಾಯ ಕ್ರೋಢೀಕರಣಗೊಳಿಸುವಲ್ಲಿ ಪ್ರತಿ ತಾಲೂಕಿನಲ್ಲಿ ಇನ್ನು ದಾಪುಗಾಲು ಹಾಕಿ ರಮೇಶ್ ಕತ್ತಿ ಯಾವ ತಾಕತ ಮತ ತೋರಿಸ್ತಾನ ಇನ್ನು ಕಾದು ನೋಡಬೇಕು. ಸಹೋದರರು ಅದಾರ, ಮಕ್ಕಳು ಅದಾರ, ಈ ಎಲ್ಲರ ಜೊತೆ ಕೂಡಿಕೊಂಡು ಮತ್ತೆ ಇದು ಕತ್ತಿ ಜಾರಕಿಹೊಳಿ ವರ್ಸಸ್ ಬಿಗ್ ಫೈಟ್, ಮೆಗಾ ಫೈಟ್ ಇನ್ನು ನೋಡಕ್ಕೆ ನಿಮಗೆ ಸಿಗತೈತಿ. ಹಂಗಾದ್ರೆ DCC ಬ್ಯಾಂಕ್ ಚುನಾವಣೆ ಎತ್ತ ಸಾಗತೈತಿ. ಯಾವ ರೀತಿ ರಣತಂತ್ರಗಳನ್ನ ಹೆಣಿತಾರ ರಮೇಶ್ ಕತ್ತಿ, ಅದಕ್ಕೆ ಪ್ರತಿರೋಧವಾಗಿ ಈ ಜಾರಕಿಹೊಳಿ ಸಹೋದರರು ಏನು ಹೆಣಿತಾರ ಇನ್ನು ಕಾದ ನೋಡ್ಬೇಕಲ್ರಿ. ಹಂಗಾದ್ರೆ ರಮೇಶ್ ಕತ್ತಿ ಅಭಿಮಾನಿ ಬಳಗ ಮತ್ತು ಜಾರಕಿಹೊಳಿ ಸಾಮ್ರಾಜ್ಯದ ಅಭಿಮಾನಿ ಬಳಗ, ನೀವು ನಮ್ಮನ್ನು ಹಿಗ್ಗ ಮುಗ್ಗ ಬಹಳ ಚೆಂಗಮಗತೆ ಜಗ್ಗಾಡ್ರಿ. ನಿಮಗೆ ಯಾರ ಪರವಾಗಿ ಹೇಳಿದರು, ಯಾರ ವಿರೋಧ ಹೇಳಿದರು ಸಹಿತ ಸತ್ಯ ಹೇಳುವುದು ಅವರ ಪರವಾಗಿ, ಇವರ ಪರವಾಗಿ ನಿಜಾಂಶ ಹೇಳುವುದು ಕರ್ತವ್ಯ. ಈ ಕಡಕ ಜವಾರಿ ಕಾಕಂದು ಗುಪ್ತ ಮೀಟಿಂಗ್ಗಳು ಯಾವ ತೋಟದಾಗ ನಡೆದಾವ, ಯಾವ ಹೋಟೆಲ್ದಾಗ ನಡೆದಾವ, ಯಾವ ರಿಸಾರ್ಟ್ದಾಗ ನಡೆದಾವ, ಈ ಮಾಹಿತಿ ಹೇಳುವುದು ತಪ್ಪೇನ್ರಿ?
ರಣತಂತ್ರ ಹೆಣೆಯುವ ಸಲುವಾಗಿ ಚುನಾವಣೆ ಅಖಾಡ ತಯಾರು ಮಾಡಬೇಕಾದ್ರೆ ರಣತಂತ್ರಗಳನ್ನ ಹೆಣಿಲೇಬೇಕು. ಯಾವುದೇ ಒಂದು ಗ್ರಾಮ ಪಂಚಾಯಿತಿ ಸದಸ್ಯ ಸಹಿತ ರಣತಂತ್ರ ಹೆಣಿತಾನ. ಮತಗಳ ಕ್ರೋಢೀಕರಣ, ಮತದಾರನ ಹೆಂಗ ತನ್ನ ಬುಟ್ಟಿಗೆ ಹಾಕಿಕೊಳ್ಳುವ ಸಲುವಾಗಿ ಪ್ರಯತ್ನಗಳನ್ನ ಮಾಡ್ತಾನ. ಇದೇ DCC ಬ್ಯಾಂಕ್. ಈ ಎರಡು ಸಾಮ್ರಾಜ್ಯಗಳ ಮಧ್ಯೆ ಮತ್ತೆ ಕದನ ಪ್ರಾರಂಭ ಆಗೋದು. 19 ನಿರ್ಣಾಯಕ ಹಂತ. ರಾಜ್ಯ ನೋಡ್ತೈತಿ DCC ಬ್ಯಾಂಕ್. ಜಾರಕಿಹೊಳಿ ಸಹೋದರರ ಕಬ್ಜಾಕ ಬರ್ತೈತೋ ಏನು, ಆ ನಾಗಾಲೋಟದಿಂದ ಓಡುವಂತ ಕುದುರೆಗೆ ಲಗಾಮ ಹಾಕ್ತಾರೋ ರಮೇಶ್ ಕತ್ತಿ. ಕಾದು ನೋಡ್ಬೇಕಲ್ರಿ. ಜೊಲ್ಲೆನ ಮ್ಯಾಲ ಮಾತ್ರ ಭಾಳ ಸಿಟ್ಟು ಐತಿ ರಮೇಶ್ ಕತ್ತಿ. ಜೊಲ್ಲೆನ ಸೋಲ್ಸಾವ್. ಜೊಲ್ಲೆ ನಮಗ ಜಾರಕಿಹೊಳಿ ಸಂಬಂಧ ಭಾಳ ಚಲೋ ಇದ್ದು, ಅದನ್ನು ಕೆಡಿಸಿ ಲಿಂಬಿಯನ್ನು ಹಿಂಡಿ ನಮ್ಮ ನಡುವೆ ಬಿಕ್ಕಟ್ಟ ವ್ಯಕ್ತಪಡಿಸಿದಂಥ ಜೊಲ್ಲೆನ ಮಾತ್ರ ಸೋಲ್ಸಾವ್. ಜೊಲ್ಲೆನ ಮಾತ್ರ DCC ಬ್ಯಾಂಕಿನಾಗ ರಮೇಶ್ ಕತ್ತಿ ಏನಾದರೂ ಸೋಲ್ಸಿದ್ರ ಶಾಸಕಿ ಶಶಿಕಲಾ ಜೊಲ್ಲೆನ ಮಾತ್ರ ಸೋಲ್ಸುವಂಥ ಶಕ್ತಿ ಮಾತ್ರ ರಮೇಶ್ ಕತ್ತಿ ತಯಾರು ಮಾಡ್ತಾನ್ರೆ. ಇದು ನಮಗೆ ಬಂದಂಥ ಗಣನೀಯವಾದ ಸಮೀಕ್ಷಾ ವರದಿ ಇವತ್ತು ನಿಮ್ಮ ಮುಂದೆ ಹೇಳಕತ್ತೀನಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೋತ ಹೋಗ್ರಿ, ಅನಿಸಿಕೆಗಳನ್ನ ಹಾಕ್ರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಆ ಗಿಡ ಹಚ್ಚಿದವ್ರು ನಾವು, ಆ ಗಿಡ ತೆಗೆಯೋರು ನಾವು. ಸೊ ಅದಕ್ಕಾಗಿ ಏನು ಬೇರೆ ಬೇರೆ ತಾಲೂಕು ಎದಕ್ಕೆ ಮಾಡ್ತಾರ ಅಂದ್ರೆ ಒಂದು ಚಿಗುರು ನೋಡೋದಿಕ್ಕೆ. ಹೌದು, ಇಂಥ ನಾಯಕರು ಅವರು ಬೇಕಾಗಿದ್ರು ಅಂತ ಬಂದರು. ಇನ್ನು ನಮ್ಮ ತಾಲೂಕು ಚಲೋ ಆಗ್ತದ ಅಂತ ಮನೋಭಾವನೆ ಪಾಕೆಟ್ ಅಂತ ಬರ್ತಿದ್ದಿಲ್ಲ. ಅವಾಗ ಕೂಡ ಹಂಚದಾಗ ಕೂಡ ಉಮೇಶನ ಕತ್ತಿಯವರು ಬಿದ್ದಿದ್ರು. ಅಂದ್ರೆ ಈ ತಾಲೂಕು ಒಳಗೆ ಅಂತದೇನು ಈ ಮೊಟ್ಟ ಮೊದಲಾಗಿ ಈ ಜಯ ನಮ್ಮ ಕ್ಷೇತ್ರದ ರೈತರಿಗೆ, ಮತದಾರರಿಗೆ ಹಾಗೂ ಎಲ್ಲ ಕತ್ತಿ ಪರವರ ಹಾಗೂ ಪಾಟೀಲ್ ಪರವರ ಕಾರ್ಯಕರ್ತರಿಗೆ ಹಾಗೂ ಎಲ್ಲ ನಮ್ಮ ಮುಖಂಡರಿಗೆ ಈ ಜಯವನ್ನ ಅವ್ರಿಗೆ ಅರ್ಪಿಸ್ಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಸರ್ ಪ್ರೆಡಿಕ್ಷನ್ ಇತ್ತು ಸರ್ 15-15 ಸೀಟ್ ಗೆಲ್ತೀರಾ? 100%. ಯಾಕಂದ್ರೆ ನಾನು ಕೂಡ ಕನಗಲ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಅಥವಾ ಅಮ್ಮನಗಿ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಬಾಗೇವಾಡಿ ಇರ್ಬೋದು, ಎಲ್ಲಿಮುನ್ನೂರು ಇರ್ಬೋದು, ಗುಡಿಗೇರಿ ಇರ್ಬೋದು, ಎಲ್ಲಾ ಜಿಲ್ಲಾ ಪಂಚಾಯತ್ ನಾನು ಕೂಡ ಪ್ರಚಾರ ಮಾಡಿದ್ನಿ. ಪ್ರಚಾರ ಮಾಡಿದ ಸಂದರ್ಭದಲ್ಲಿ ಅದು ಹೇಳುದು ಬೇಡ, ನಮ್ಮ ಮುಖದ ಮೇಲೆ ನಮ್ಮ ಲೀಡರ್ಗಳು ಯಾರದಾರೋ, ನಮ್ಮ ಕಾರ್ಯಕರ್ತರು ಯಾರದಾರೋ ಅವ್ರ ಮುಖದ ಮೇಲೆ ಕಾಣಿಸ್ತಿತ್ತು ಎಷ್ಟು ನಮಗ ಅವ್ರ ಓಟ್ ಹಾಕ್ಸ್ಬೋದು ಅನ್ನುವಂತ ಒಂದು ಉಲ್ಲಾಸ. ಆ ಉಲ್ಲಾಸನೇ ನಮ್ಮ ಈ ಜಯಕ್ಕೆ ಕಾರಣ. ಮತ್ತು 100% ನಮಗ ಗ್ಯಾರಂಟಿ ಇತ್ತು 15 ಸೀಟ್ ಬರ್ತಾವಂತ. ಸರ್ ಹಣ ಹೆಂಡ ಏನು ಕೆಲಸ ಮಾಡಲಿಲ್ಲ ಅಂತ? ಹಣ ಹೆಂಡ ನಮ್ಮ ತಾಲೂಕೊಳಗೆ ಎಂದೂ ಕೆಲಸ ಮಾಡಿಲ್ಲ. ಹಿಂದೆ ಮಾನ್ಯ ಉಮೇಶನ ಕತ್ತಿಯವರು ಅವರು ಕೂಡ ಇದ್ದ ಒಂದು ಎಲೆಕ್ಷನ್ ಒಳಗೆ ಹಿಂಗಾಗಿತ್ತು ನಮ್ದು. ಅವಾಗ ಕೂಡ ಅವಾಗ ನವರಾತ್ರಿ ಸಂದರ್ಭದಲ್ಲಿ ಇಂಥವು ನಾವು ನಮ್ಮ ಮನ್ಯಾಗ ಮಾಡಂಗಿಲ್ಲ, ಹೊರಗೆ ಹೋಗಂತೂ ಮಾಡೋದಂತೂ ದೂರ ಉಳಿತು. ಅದಕ್ಕೆ ಇಂಥದ್ದು ಯಾವುದೂ ಕೆಲಸ ಯಾರೋ ಮಾಡಿದ್ರು ಇನ್ನು ಮುಂದೆ ಕೂಡ ಇದು ನಡೆಯಂಗಿಲ್ಲ. ಹೆಂಡ ಅಥವಾ ಬಾಡು ಊಟ ಇಂಥವು ಏನು ನಡೆಯಂಗಿಲ್ಲ. ಸರಿಯ ಪಾಕೆಟ್ ಅಂತ ಬರ್ತಿದ್ವಲ್ಲ, ಅವಾಗ ಕೂಡ ಅದು ಹಂಚದಾಗ ಕೂಡ ಉಮೇಶನ ಕತ್ತಿಯವರು ಬಿದ್ದಿದ್ರು. ಅಂದ್ರೆ ಈ ತಾಲೂಕೊಳಗೆ ಅಂಥದ್ದು ಏನು ನಡೆಯಂಗಿಲ್ಲ. ಯಾಕಪ್ಪ ಅಂದ್ರೆ ಇವತ್ತು ನಮ್ಮ ಶಂಕೇಶ್ವರ ಭಾಗದೊಳಗ ದುರಂದುಂಡೇಶ್ವರ ಅದಾನ, ಶಂಕರ್ಲಿಂಗ ಅದಾನ. ಸೊ ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ಯಾರು ನೀವು ಮತ್ತೆ ಅದು ಈ 9 ದಿವಸ ನವರಾತ್ರಿ ನಡೆದೈತಿ. ನವರಾತ್ರಿ ಸಂದರ್ಭದಲ್ಲಿ ಇಂಥವು ನಾವು ನಮ್ಮ ಮನ್ಯಾಗ ಮಾಡಂಗಿಲ್ಲ, ಹೊರಗೆ ಹೋಗಂತೂ ಮಾಡೋದಂತೂ ದೂರ ಉಳಿತು. ಅದಕ್ಕೆ ಇಂಥದ್ದು ಯಾವುದೂ ಕೆಲಸ ಯಾರೋ ಮಾಡಿದ್ರು ಇನ್ನು ಮುಂದೆ ಕೂಡ ಇದು ನಡೆಯಂಗಿಲ್ಲ. ಹೆಂಡ ಅಥವಾ ಬಾಡು ಊಟ ಇಂಥವು ಏನು ನಡೆಯಂಗಿಲ್ಲ ಅಂತ ಮಾತನ್ನ ಹೇಳಕ್ ಬಯಸ್ತಾರೆ. ವಿರೋಧಿಗಳಿಗೆ ಏನ್ ಹೇಳಕ್ ಬೇರೆ ರೀತಿ ಬಹಳ ತರ ಟ್ರೈ ಮಾಡಿದ್ರು, ಆದ್ರೂ ಅವ್ರಿಗೆ ಕ್ಲೀನ್ ಸ್ವೀಪ್ ಕೊಟ್ರಿ ಸರ್. ನೋಡ್ರಿ, ವಿರೋಧಿಗಳಿಗೆ ನೀವು ಯಾವ ರೀತಿ ಬರ್ತಿರಲ್ಲ ಆ ರೀತಿ ನಾವು ರೆಡಿ ಇದೇವೆ. ನಾವು ಯಾರು ತಂಟೆಗೆ ಬರಲ್ಲ, ತಂಟೆಗೆ ಬಂದವ್ರು ಬಿಡಲ್ಲ. ಹಾಗೇನೆ ದೀನ ದಲಿತರ, ಶೋಷಿತರ ಹಾಗೂ ಸಾಮಾನ್ಯ ವರ್ಗ ಏನು ಒಂದು ಸೊಸೈಟಿ ಐತಿ, ಆ ಸೊಸೈಟಿ ಚೆನ್ನಾಗಿರ್ಬೇಕು, ಹೆಲ್ದಿ ಆಗಿರ್ಬೇಕು ಅನ್ನುವಂತ ಒಂದು ನಮಗ ವಿಚಾರ ಐತಿ. ಅದಕ್ಕೆ ಕೂಡ ಯಾರಾದ್ರೂ ಧಕ್ಕೆ ಪಟ್ರ ಅದು ಬರೀ ಇದು ಒಂದೇ ತಾಲೂಕಲ್ಲ. ಇವತ್ತು ನೀವು ಅರ್ಬಾವಿ ತಗೋರಿ, ಗೋಕಾಕ್ ತಗೋರಿ, ಅಂಕನವಾಡಿ ತಗೋರಿ, ಎಲ್ಲ ಅದಕ್ಕೂ ಅಲ್ಲೂ ಕೂಡ ಏನಾದ್ರು ಪ್ರಾಬ್ಲಮ್ ಆದ್ರೆ ಅಲ್ಲೂ ಕೂಡ ಬರೋಕ್ ನಾವು ಹೆಸಂಗಿಲ್ಲ, ನಾವು ಬರ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಕ್ ಬಯಸ್ತಾರೆ. ಅಧ್ಯಕ್ಷ ಉಪಾಧ್ಯಕ್ಷ ಯಾರಾಗ್ಬೋದು? ಅದನ್ನು ನಮ್ಮ ಹಿರಿಯರು ಬಿಟ್ಟಿದ್ರಿ, ನಮ್ಮ ತಾಲೂಕಿನ ಎಲ್ಲ ಹಿರಿಯರು ಬಿಟ್ಟಿದ್ದ. ಅವ್ರು ಏನ್ ಡಿಸೈಡ್ ಮಾಡ್ತಾರೆ, ಯಾರು ಮಾಡ್ತಾರೆ. ನಮ್ಗೆ ಯಾವಾಗ್ಲೂ ತೊಂದರೆ ಇರ್ಲಿಲ್ಲ. ಸಲನೂ ಕಲ್ಗೋಡ್ರು ಮಾಡೋದು ನಮ್ಗಲ್ಲಿ ಹಾಲ್ ಹೋದವೆಲ್ಲ ಗೊತ್ತಾಗೈತಿ ಕಲ್ಗೋಡ್ ಪಾಟೀಲ್ ಅಧ್ಯಕ್ಷರಾಗೋದಂತ. ಸೊ ಅದಕ್ಕೆ ಯಾರು ಬೇಕಾದ್ ಮಾಡಿರೋ ನಡೀತೈತಿ, ನಮಗೇನು ಅದೇನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಕೆಲಸ ಮಾಡಕ್ ನಮ್ಗೆ ಇಷ್ಟು ಫ್ರೀಡಮ್ ಐತಲ್ಲ, ನಾವು ಏನ್ ಬೇಕಾದ್ ನಾವು ಕೆಲಸ ಮಾಡಿಸ್ಕೊಳ್ಳೋದು. ಸೊ ಅದಕ್ಕೆ ಅಧ್ಯಕ್ಷರು ಯಾರೋ ಆಗ್ಲಿ, ಉಪಾಧ್ಯಕ್ಷರು ಯಾರೋ ಆಗ್ಲಿ, ಅದಕ್ಕೇನು ನಮ್ಗೆ ಫರಕ್ ಬೀಳಲ್ಲ. ಎಲ್ಲಾರು ಅಧ್ಯಕ್ಷರಿದ್ದಾಗ ನಾವೇನ್ ಡೈರೆಕ್ಟರ್ 15 ಮಂದಿ ಆಗಿವಿ, ನಾವ್ ಅಷ್ಟೇ ಡೈರೆಕ್ಟರ್ ಅಲ್ಲ, ನಮ್ಮ ಜೊತೆ
ಇಡೀ ಹುಕ್ಕೇರಿ ತಾಲೂಕು ಮತದಾರ ಯಾರು ಇದಾರೋ ಅವ್ರು ಎಲ್ಲರೂ ಡೈರೆಕ್ಟರ್ನ, ನಮ್ಗೆ ಎಲ್ಲಾ ಲೀಡರು ಡೈರೆಕ್ಟರ್. ಯಾಕಂದ್ರೆ ಎಲ್ಲಾ ಲೀಡರ್ ನಮಗೂ ಹೇಳ್ತಾರು, ಸಾವುಕಾರಿಗೂ ಹೇಳ್ತಾರು, ನಮ್ಗಿಂತ ಹೆಚ್ಚು ಸಾವುಕಾರಿಗೂ ಹೇಳ್ತಾರ. ಅದಕ್ಕೆ ಯಾಕಂದ್ರೆ ಅವ್ರು ಡೈರೆಕ್ಟ್ ಕೆಲಸ ಮಾಡಿಸ್ಕೋತಾರು, ಸೊ ನಮಗೂ ಹೇಳ್ತಾರು. ಸೊ ಅದಕ್ಕೇನು ಫರಕ್ ಏನು ಬೀಳಂಗಿಲ್ಲ. ಸೊ ಯಾರೋ ಆಗ್ಲಿ ಅವ್ರ ಜೋಡಿ ನಾವು ಕೆಲಸ ಮಾಡೇ ಮಾಡ್ತೀವಿ. ಸರ್, ಸಂಭ್ರಮಾಚರಣೆ ಗೋಕಾಕ್ ಅಥವಾ ಬಾಜುಬಾಜು ಕ್ಷೇತ್ರಗಳು ಹಬ್ಬೈತೆ ಸರ್ ಇವಾಗ. ಸರ್ ಅದು ಯಾಕೆ ಹಬ್ಬ ಅಂತ ಹಾಗೆ ಹೇಳಿದ್ದೆ ನಾನು. ಯಾಕಂದ್ರೆ ಅವ್ರ ದಬ್ಬಾಳಿಕೆ ಬಹಳ ಹೆಚ್ಚಾಗಿದೆ. ಜಾತಿ ನಡುವೆ ಬಿರುಕು ಮುಡಿಸೋದು, ಅಣ್ಣ ತಮ್ಮ ಬಿರುಕು ಮುಡಿಸೋದು, ಗಂಡ ಹೆಂಡತಿನ ಬಿರುಕು ಮುಡಿಸೋದು. ಸೊ ಇಂಥ ಒಂದು ಮನೋಭಾವನೆದವ್ರು ಅವ್ರು ಲೀಡರ್ ಆಗತ್ತಾರ. ಅದಕ್ಕೆ ಅವ್ರನ್ನ ಆ ಗಿಡ ಹಚ್ಚಿದವ್ರು ನಾವು, ಆ ಗಿಡ ತೆಗೆಯೋರು ನಾವ. ಸೊ ಅದಕ್ಕಾಗಿ ಏನು ಬೇರೆ ಬೇರೆ ತಾಲೂಕು ಎದಕ್ ಮಾಡತ್ತಾರ ಅನ್ನೋದು ಒಂದು ಚಿಗುರು ಮೂಡೈತಿ. ಹೌದು, ಇಂಥ ನಾಯಕರು ಅವ್ರು ಬೇಕಾಗಿದ್ರು, ಅಂತವ್ರು ಬಂದಾರು, ಇನ್ನು ನಮ್ಮ ತಾಲೂಕಿಗೂ ಚಲೋ ಆಗ್ತದ ಅನ್ನೋ ಮನೋಭಾವನೆ ಅವ್ರಲ್ಲಿ ಮೂಡೈತಿ. ಅದಕ್ಕೆ ಸಂಭ್ರಮಾಚರಣೆ ಎಲ್ಲಾ ಕಡೆ ಮಾಡತ್ತಾರ ಅವ್ರ.